ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವೈಭವ್ ಸೂರ್ಯವಂಶಿ ಆಟದ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ಆತನ ಮೇಲೊಂದು ಥೀಸಿಸ್ ಮಾಡಿದ್ರೆ ಖಂಡಿತ ಒಂದು PhD ಕೂಡ ಸಿಗಬಹುದು ಅಂತ ನಾನೇ ವಿಮರ್ಶೆ ಕೂಡ ಮಾಡಿದ್ದೆ. ಇದೀಗ ಕ್ರಿಕೆಟ್ ಇತಿಹಾಸದಲ್ಲಿಯೇ ವೈಭವ್ ಪಾಲಿಗೆ ಇದೊಂದು ಮಹತ್ವದ ಮೈಲಿಗಲ್ಲು ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಇಂದೋರ್ ಈಗ ವೈಭವ್ ಸೂರ್ಯವಂಶಿ ಆಟವನ್ನು ತನ್ನ ಕೇಸ್ ಸ್ಟಡಿಯಲ್ಲಿ ಸೇರಿಸ್ಕೊಳ್ತಾ ಇದೆ. ಇಡೀ ವಿಶ್ವದಲ್ಲೇ ಕಂಡು ಕೇಳಿರದ ಚಾಣಾಕ್ಷ ಕ್ರಿಕೆಟರ್, ಸುನಾಮಿ ಹೊಡೆತಗಳು ಬೆಚ್ಚಿ ಬೀಳಿಸೋ ಸ್ಟ್ರೈಕ್ ರೇಟ್, ಪ್ರತಿ ಬಾಲ್ಗಳನ್ನು ಸಿಕ್ಸರ್ ಬಾರಿಸುವ ಸುಂಟ್ರಗಾಳಿ ವೇಗ, ಆತನ ಬಾಡಿ ಮೂಮೆಂಟ್, ಊಹೆಗೂ ಕೂಡ ನಿಲುಕದಂಥ ಎನರ್ಜಿ, ಈ ಎಲ್ಲ ಅಂಶಗಳ ಮೇಲೆ ಇದೀಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡಿ ನಡೆಸ್ತಾ ಇದೆ. ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರಿತೀವಿ. ಅಬ್ಬಬ್ಬಾ, ಸಾಧನೆ ಅಂದರೆ ಇದೆ ಅಂತ ನಾನು ಅಂದುಕೊಳ್ತೀನಿ. ಇದು ವೈಭವ್ ಮಾದರಿ ಕುರಿತು ದೇಶದ ಮೊದಲ ಭಾಳ ವೆಲ್ ಡಿಸಿಪ್ಲಿನ್ಡ್ ಅಧ್ಯಯನ, ಕೇಸ್ ಸ್ಟಡಿ. ಇದರಲ್ಲಿ ಕ್ರೀಡಾ ಮನೋವಿಜ್ಞಾನ ನಿರ್ವಹಣೆಯ ತಜ್ಞರು ಒಟ್ಟಾಗಿ ಕೆಲಸ ಮಾಡಿ ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ದೊಡ್ಡ ಸಕ್ಸಸ್ಗೆ ಏನು ಕಾರಣ, ಆ ಸಕ್ಸಸ್ ಫಾರ್ಮುಲಾ ಏನು ಅನ್ನೋದನ್ನ ಕಂಡುಕೊಳ್ತಾರೆ. ನೋಡಿ, ರಾಜಸ್ಥಾನ ರಾಯಲ್ಸ್ ತಂಡದ ಆರಂಭಿಕ ಆಟಗಾರ ವೈಭವ್ ಈ ಸೀಸನಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸೋ ಮುಖಾಂತರವಾಗಿ ಕ್ರಿಸ್ ಗೇಲ್ 59 ಸಿಕ್ಸರ್ಗಳು ಅದನ್ನು ಕೂಡ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. 14 ವರ್ಷಗಳ ಹಳೆಯ ರೆಕಾರ್ಡ್ನ ಮುರಿದು ಬಿಟ್ಟಿದ್ದಾರೆ. ನೋಡಿ, ಅವರ ಅದ್ಭುತವಾದಂಥ ಬ್ಯಾಟಿಂಗ್ ಇಡೀ ಜಗತ್ತು ಬೆರಗಾಗಿರೋದು. ಈ ಸಂದರ್ಭದಲ್ಲಿ IIM ಇಂದೋರ್ ಈಗ ಅವರ ಯಶಸ್ಸಿನ ಸೂತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈತ ವಿರಾಟ್ ಕೊಹ್ಲಿ, ಬಟ್ಲರ್, ಗಿಲ್, MS ಧೋನಿ ಅಂಥವರೇ ಈತನ ತಾಕತ್ತಿಗೆ ನಿಬ್ಬೆರಗಾಗಿರೋದು. ಅವರು ಕೂಡ ಪರೋಕ್ಷವಾಗಿ ಈ ಹುಡುಗನಿಂದ ಕಲಿಯೋದಿದೆ ಅಂತ ಮುಕ್ತವಾಗಿ ಒಪ್ಕೊಳ್ತಾರೆ. ಸಚಿನ್ ಅಂತವರು ಕೂಡ ಈ ಹುಡುಗನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈತ ಬೌಲರ್ಸ್ಗಳಿಗೆ ರಾತ್ರಿ ಇಡೀ ನಿದ್ದೆ ಮಾಡಲಿಕ್ಕೂ ಕೂಡ ಬಿಡದೇ ಇರತಕ್ಕಂಥ ಒಬ್ಬ ಪವಾಡ ಪುರುಷನಾಗಿ ಬದಲಾಗಿಬಿಟ್ಟಿದ್ದಾನೆ. ದೇವಾನು ಸಂಭೂತನ, ಈತನ ಮೈಯಲ್ಲಿ ಏನಿದೆ, ಈತ ತಿಂತಕ್ಕಂಥ ಆಹಾರ ಪದ್ಧತಿ ಏನು, ಯಾರೀತ, ಈತನ ಈ ಸ್ಕಿಲ್, ಅದು ಕೂಡ ವೈಜ್ಞಾನಿಕವಾಗಿಯೇ ಸ್ಟಡಿ ಮಾಡಬೇಕು ಅಂತ ವೈಭವ್ ಸೂರ್ಯವಂಶಿ ಮೇಲೆ ಇವತ್ತು ಅಧ್ಯಯನವನ್ನು ಶುರು ಮಾಡಿರೋದು ಇಂದೋರ್ನ IIM. ಜೊತೆಗೆ ಈ ಅಧ್ಯಯನ ವೈಭವ್ ಅವರ ಸಾಧನೆಗಳನ್ನು ವಿಶ್ಲೇಷಣೆ ಮಾಡೋದ್ರ ಜೊತೆಗೆ, ವಿಮರ್ಶೆ ಮಾಡೋದ್ರ ಜೊತೆಗೆ, ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರತಿಭೆಗಳನ್ನು ನಮ್ಮ ಸಮಾಜಕ್ಕೆ ಮತ್ತೆ ರೂಪಿಸಬೇಕು. ಸಾಮಾಜಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ ಮತ್ತು ಸಾಂಸ್ಥಿಕ ಅಂಶಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳುವಂಥ ಅಧ್ಯಯನ ಇದಾಗುತ್ತೆ ಅಂತ ಹೇಳಿ IIMನ ನಿರ್ದೇಶಕರಾಗಿರ್ತಕ್ಕಂಥ ಹಿಮಾಂಶು ರಾಯ್ ಅವರು ಅಭಿಪ್ರಾಯವನ್ನು ಪಟ್ಟಿರೋದು. ಜೊತೆಗೆ ಇದೇ ನಿರ್ವಹಣಾ ವಿಭಾಗದ ಪ್ರಾಧ್ಯಾಪಕಿಯಾಗಿರ್ತಕ್ಕಂಥ ಡಾಕ್ಟರ್ ಆರತಿ ಚೋಪ್ರಾ ಅವರು ಕೂಡ ಮಾತನಾಡ್ತಾರೆ ವೈಭವ್ ಅವರ ಕುರಿತಾದಂಥ ಅಧ್ಯಯನ ಹೇಗಿರುತ್ತೆ ಅಂತ. ನೋಡಿ, ಇದು ನಮ್ಮ ವ್ಯವಸ್ಥಾಪಕರಿಗೂ ಮತ್ತು ಇದನ್ನು ಈ ಸ್ಟಡಿ ಮಾಡ್ತಾ ಇದ್ದೀವಲ್ವ, ಈ ನೀತಿ ನಿರೂಪಕರಿಗೂ ಕೂಡ ಅತ್ಯಂತ ವ್ಯಾಲ್ಯೂಯಬಲ್ ಸ್ಟಡಿ ಇದು. ಕೇವಲ 5.7 ಎತ್ತರ ಇರೋದು, 55 kg ತೂಕ ಇರೋದು ವೈಭವ್, ಕೇವಲ 14ರಿಂದ 15 ವರ್ಷ. ತನ್ನ ಪ್ರಚಂಡ ಬ್ಯಾಟಿಂಗ್ನ ವೇಗ, ಆ ಸಮಯದ ಬಲದಿಂದ ಚೆಂಡನ್ನು ಬೌಂಡ್ರಿಗೆ ಅಡ್ತಾರೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ಹೇಳಿ ಆರತಿ ಚೋಪ್ರಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೋಡಿ, 0.3 ಸೆಕೆಂಡ್ಗಳಲ್ಲಿ ನೀವು ಡಿಸಿಷನ್ ಮೇಕಿಂಗ್ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಬಾಲ್ ಬರ್ತಾ ಇದೆ, ನಿಮಗೆ ಸಿಗ್ತಾ ಇರ್ತಕ್ಕಂಥ ಸಮಯ ಕೇವಲ 0.3 ಸೆಕೆಂಡ್ಸ್ಗಳಲ್ಲಿ. ಅಷ್ಟರಲ್ಲಿ ನೀವು ಯಾವ ಕಡೆ ಬಾರಿಸಬೇಕು ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಬೇಕು. ನಾವು ಅನೇಕ ಬ್ಯಾಟ್ಸ್ಮನ್ಗಳನ್ನು ಕೂಡ ಕಂಡಿದ್ದೀವಿ, ನೋಡಿದ್ದೀವಿ ಕೂಡ. ಆದರೆ ವೈಭವ್ ಯಾಕೆ ವಿಭಿನ್ನವಾಗಿ ನಿಲ್ತಾರೆ ಅಂದರೆ ಇದೇ ಕಾರಣಕ್ಕೆ. ನಿಮಗೆ ಆ ಸೆಕೆಂಡ್ಗಳಲ್ಲಿ ಇರ್ತಕ್ಕಂಥ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ಗಳಲ್ಲಿ ನಿಮ್ಮ ಮೈಂಡ್ ತಗೊಳ್ತಕ್ಕಂಥ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದು ಇವತ್ತೆಲ್ಲರನ್ನೂ ಕೂಡ ಹುಬ್ಬೇರಿಸುವಂತೆ ಮಾಡಿಬಿಟ್ಟಿರೋದು. ಅವರ ಬಾಲ್ಯದ ಕೋಚ್ ಮನೀಶ್ ಓಝಾ ಅವರಿಂದ ಸಾಣೆ ಹಿಡಿಯಲ್ಪಟ್ಟಂಥ ಒಂದು ಅತ್ಯಪರೂಪವಾದಂಥ ಪ್ರತಿಭೆ ಇದು. ಅವರ ಟೆಕ್ನಿಕಲ್ಲು ಜೊತೆಗೆ ಆ ಬ್ಯಾಟಿಂಗ್ ವೇಗ. ಇವತ್ತು ರಾಜಸ್ಥಾನ ರಾಯಲ್ಸ್ನ ಜುಬಿನ್ ಭರೂಚಾ ಅವರೊಂದಿಗೆ ಇವರು ಅಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಆದರೆ ಅವ್ರ ಬ್ಯಾಲೆನ್ಸ್ ಇದೆಯಲ್ಲ, ಅವ್ರ ಕೋಚ್ ವಿಕ್ರಮ್ ರಾಠೋಡ್ರಿಂದ ಪ್ರಭಾವಿತರಾಗಿರ್ತಕ್ಕಂಥದ್ದು. ಕೇವಲ 0.3 ಸೆಕೆಂಡ್ಗಳ ನಿರ್ಧಾರದಿಂದ, ಸಮಯದಿಂದಾಗಿ ಒಬ್ಬ ಬೌಲರ್ಗಳಿಗೆ ಈತನನ್ನು ಎದುರಿಸೋದು ಎಷ್ಟು ಕಷ್ಟ ಸಾಧ್ಯವಾಗುತ್ತೆ ಅನ್ನೋದನ್ನು ಇವತ್ತು ಅರ್ಥ ಮಾಡ್ಕೊಳ್ತಾ ಇರೋದು. ಅನೇಕ ಬಾರಿ ರಾಹುಲ್ ದ್ರಾವಿಡ್ ಕೂಡ ಇವರಿಗೆ ಒಂದು ಎಚ್ಚರಿಕೆಯಿಂದ ಆಟ ಆಡಲಿಕ್ಕೆ ಹೇಳಿದ್ರಂತೆ. ಆದರೆ ಅವ್ರ ಪ್ರಾಮಾಣಿಕ ಉತ್ತರ ನೋಡಿ ವೈಭವ್ ಸೂರ್ಯವಂಶಿ ಅವ್ರದ್ದು. ಸಾರ್, ಬೌಲರ್ ನನ್ನನ್ನು ಗಮನಿಸಲಿ, ಆದರೆ ಔಟ್ ಆಗೋ ಭಯದಿಂದ ನಾನು ಯಾವಾಗಲೂ ಕೂಡ ಮುಕ್ತನಾಗಿ ಆಟ ಆಡ್ತೀನಿ. ಒತ್ತಡದಲ್ಲಿಯೂ ಕೂಡ ಅವರು ನನ್ನನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತುಂಬ ರಿಲ್ಯಾಕ್ಸ್ ಮೋಡ್ನಲ್ಲೇ ಉತ್ತರವನ್ನು ಕೊಡ್ತಾರೆ ಅಂತ. ಅಂದರೆ ಎಷ್ಟು ಕಾನ್ಫಿಡೆನ್ಸ್ ಇರ್ಬೋದು ಅಂತ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಥರದ ದೊಡ್ಡ ಮಟ್ಟಿಗಿನ ಖ್ಯಾತಿ, ಕೋಟ್ಯಂತರ ರೂಪಾಯಿ ಹಣ ಹರಿದು ಬರ್ತಾ ಇರೋದು,
ಕೊಡುಗೆಗಳು, ಗಿಫ್ಟ್ಸು, ಜೊತೆಗೆ ಈ ಸಾಮಾಜಿಕ ಮಾಧ್ಯಮದ ಒತ್ತಡ, ಅವ್ರನ್ನ ಪ್ರತಿ ಇನ್ಸ್ಟಾ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲವೂ ಕೂಡ ಅವ್ರನ್ನ ಆ ರೀತಿಯಾಗಿ ಒತ್ತಡಕ್ಕೆ ಸಿಲುಕಿಸಿರೋದು. ಇಂಟರ್ನ್ಯಾಷನಲ್ ಟೀಮ್ ಸೆಲೆಕ್ಟ್ ಮಾಡಿ ಅನ್ನೋ ಒತ್ತಡಗಳು, ಈ ಒಂದು ಟ್ಯಾಲೆಂಟ್ನ ಬೇರೆ ಕಡೆ ಅಟ್ರ್ಯಾಕ್ಟ್ ಮಾಡಿಬಿಡ್ಬೋದು. ಹಾಗಾಗಿ ಒಂದು ಮೆಂಟಲಿ ಪ್ರೆಷರ್ ಆಗಬಾರ್ದು, ಮಾನಸಿಕವಾದಂಥ ಆಯಾಸ ಆಗಬಾರ್ದು. ಮತ್ತು ಈ ಥರದ ನಿರೀಕ್ಷೆಗಳು ಹೊರೆಯಿಂದಾಗಿ ಅನೇಕ ಮಕ್ಕಳು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ರೀಚ್ ಮಾಡಲಿಕ್ಕೆ ವಿಫಲರಾಗ್ತಾರೆ. ಇಂಥ ವಯಸ್ಸಿನಲ್ಲೂ ಕೂಡ ಈ ಥರದ ಒಂದು ಆತ್ಮವಿಶ್ವಾಸ, ಕೌಶಲ್ಯ ಮತ್ತು ಆ ಪ್ರಬುದ್ಧತೆ, ಅಸಾಧಾರಣ ಪ್ರತಿಭೆ ಇವೆಲ್ಲವೂ ಇದ್ದಾಗ ಮಾತ್ರ ವೈಭವ ಆಡ್ತಾ ಇರತಕ್ಕಂಥ ಆಟವನ್ನು ಆಡಲಿಕ್ಕೆ ಸಾಧ್ಯ ಅನ್ನೋದು ಈ ಒಂದು ಅಧ್ಯಯನ ಸಂಸ್ಥೆಗೆ ಕಂಡುಕೊಳ್ತಾ ಇರೋದು. ಹಾಗಾಗಿ IIM ಮ್ಯಾನೇಜ್ಮೆಂಟ್ ಈ ಥರದ ಒಂದು ಸ್ಟೇಟ್ಮೆಂಟ್ನ ಹೊರಡಿಸಿರೋದು. ಅಂತಹ ಪ್ರತಿಭೆಯನ್ನು ದೀರ್ಘಾವಧಿಯವರೆಗೆ ನಾವು ಪೋಷಣೆ ಮಾಡಬೇಕಾಗಿದೆ ಮತ್ತು ಅದು ಇತರರಿಗೂ ಕೂಡ ಸ್ಫೂರ್ತಿ ಆಗಬೇಕು ಅನ್ನೋ ಒಂದು ಕಾರಣಗಳನ್ನು ಕಂಡುಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತು ವೈಭವ್ ಸೂರ್ಯವಂಶಿ ಮೇಲೆ ಕೇಸ್ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ. ಸದ್ಯ ಕ್ರಿಕೆಟ್ ಲೋಕದಲ್ಲಿ 15 ವರ್ಷದ ವೈಭವ್ ಸೂರ್ಯವಂಶಿ ಹೆಸರು ಭಾರಿ ಸೌಂಡ್ ಮಾಡ್ತಾ ಇದೆ. ನಿಮಗೆ ಜಸ್ಪ್ರೀತ್ ಬೂಮ್ರಾ ಬೌಲಿಂಗ್ ಹಾಕಿದ್ರು ಅಷ್ಟೇ, ರಬಾಡ ಹಾಕಿದ್ರು ಅಷ್ಟೇ, ಯಾರು ಹಾಕಿದ್ರು ಅಷ್ಟೇ, ಈ ಹುಡುಗ ಸಿಕ್ಸರ್ ಬಾರಿಸ್ತಾನೆ. ನೆಕ್ಸ್ಟ್ ಬಾಲ್ 6 ಹೋಗುತ್ತೆ ಅನ್ನೋ ಥರದಲ್ಲಿ ಬೆಟ್ಟಿಂಗ್ ಬಾಜಿಯನ್ನು ಕಟ್ತಾ ಇದ್ದಾರೆ. ಅಂದರೆ ಇವನ ಮೇಲೆ ಇರ್ತಕ್ಕಂಥ ಕಾನ್ಫಿಡೆನ್ಸೇ ಎಲ್ರಿಗೂ ಕೂಡ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಈ ಥರದ ಚರ್ಚೆ ಹುಟ್ಟು ಹಾಕಿರೋದು. ಒಂದು ಕಾಲದಲ್ಲಿ ಅವ್ರ ತಂದೆ ಎಂತಹ ಬಡತನ, ವ್ಯವಸಾಯ ಮಾಡ್ತಾಯಿದ್ದಂಥ ತಂದೆ ಸಂಜೀವ್ ಸ್ವತಃ ವೈಭವ್ಗೆ ಬೌಲಿಂಗ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರ ಮನೆ ಎಂಥ ಪುಟ್ಟದಾದಂಥ ಮನೆ. ಇವತ್ತು ಪಿಂಕಿಶ್ ಕಲರ್ನಲ್ಲಿ ಅವ್ರ ಮನೆಯನ್ನು ಬದಲಾವಣೆ ಮಾಡಲಾಗಿದೆ. ಯಾಕೆಂದರೆ RR ತಂಡದಲ್ಲಿ ಆಡ್ತಾ ಇರೋದ್ರಿಂದಲೋ ಏನೋ ಗೊತ್ತಿಲ್ಲ. ನಿಮಗೆ ಅವ್ರ ಮನೆ ಹಿತ್ತಲಲ್ಲಿ ಸಣ್ಣದೊಂದು ಪ್ರಾಕ್ಟೀಸ್ ಪಿಚ್ ಇದೆ, ಅದನ್ನು ನಿರ್ಮಾಣ ಮಾಡಿರೋದು ಅವ್ರ ತಂದೆಯೇ. ವೈಭವ್ ಪ್ರತಿಭೆಗೆ ಆರಂಭದಿಂದಲೇ ಸಾಣ ಹಿಡಿತಾ ಬಂದರು. ನಿಮಗೆ ಬ್ರಿಜೇಶ್ ಜಾ ಎಂಬ ಕೋಚ್ ಬಳಿ ಅವರಿಗೆ ತರಬೇತಿ ಕೊಟ್ಟ ನಂತರ ವೈಭವ್ ಪಾಟ್ನಾವನ್ನು ತಲುಪಿ ಅಲ್ಲಿ ಮನೀಶ್ ಓಜಾ ಅವರ ಮಾರ್ಗದರ್ಶನದಲ್ಲಿ ಅವ್ರ ಟೆಕ್ನಿಕ್ಸ್ನ ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಮಗನ ಭವಿಷ್ಯಕ್ಕಾಗಿ ತಂದೆ ಸ್ವಂತ ಕೆಲಸವನ್ನು ತ್ಯಾಗ ಮಾಡ್ತಾರೆ. ಇಂದು ಮಗ ಸಾಧಿಸಿರ್ತಕ್ಕಂಥ ಸಾಧನೆಯನ್ನು ನೋಡಿ ಅವ್ರ ತಂದೆ ಹೆಮ್ಮೆಯಿಂದ ಬೀಗ್ತಾ ಇದ್ದಾರೆ. ನೋಡಿ, ವೈಭವ್ ತಂದೆ ಕೂಡ ಸಂಜು ಸ್ವತಃ ಕ್ರಿಕೆಟರ್ ಆಗಬೇಕು ಅಂತ ಅಂದ್ಕೊಂಡವರು, ಆದರೆ ಆ ಕನಸನ್ನು ಮಗನ ಮುಖದಲ್ಲಿ ಕಾಣ್ತಾ ಇದ್ದಾರೆ. ಈ ಸಮಯದಲ್ಲಿ ಬಿಹಾರಕ್ಕೆ BCCI ಮಾನ್ಯತೆ ಇಲ್ಲದ ಕಾರಣ ಅವ್ರ ಕನಸು ಆರಂಭದಲ್ಲಿ ನನಸಾಗಲಿಲ್ವಂತೆ. ಮುಂಬೈ ಶಿಫ್ಟಿಂಗ್ ಯಾರ್ಡ್ಗಳಲ್ಲಿ ಮತ್ತು ನೈಟ್ ಕ್ಲಬ್ಗಳಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡಿ ಕೊನೆಗೆ ಕುಟುಂಬಕ್ಕೋಸ್ಕರ ಅವ್ರ ಮನೆಗೆ ಮರಳ್ತಾರೆ. ಮಗನಲ್ಲಿದ್ದಂಥ ಪ್ರತಿಭೆಯನ್ನು ಗುರುತಿಸಿ ಆ ಕೆಲಸವನ್ನು ಬಿಟ್ಟು ಪ್ರತಿದಿನ 75 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಪಾಟ್ನಾ ಕರೆದುಕೊಂಡು ಹೋಗಿ ಅಲ್ಲೊಂದು ವಾಹನವನ್ನು ಖರೀದಿ ಮಾಡಿ ಮಗನನ್ನು ಶ್ರೇಷ್ಠ ಕ್ರಿಕೆಟಿಗನನ್ನಾಗಿ ಮಾಡಲಿಕ್ಕೆ ಸ್ವಂತ ಜಮೀನನ್ನು ಕೂಡ ಮಾರಾಟ ಮಾಡಿ ಎಷ್ಟೆಲ್ಲ ಹರಸಾಹಸವನ್ನು ತಂದೆ ಕೂಡ ಮಾಡಿದ್ದಾರೆ. ನೋಡಿ, ವೈಭವ್ ಬಾಲ್ಯದಲ್ಲಿ ಬೆಳೆದಂಥ ಮನೆ ಇವತ್ತು ಇದೇ ರಾಜಸ್ಥಾನ ರಾಯಲ್ಸ್ ಪರ ಆಡಿದ್ದಕ್ಕೆ ಗುಲಾಬಿ ಬಣ್ಣವಾಗಿ ಬದಲಾಗಿದೆ. ಸುಮಾರು 40ರಿಂದ 60 ಲಕ್ಷ ರೂಪಾಯಿ ಮೌಲ್ಯದ ಈ ಮನೆ ಇವತ್ತು ವೈಭವ್ ಸಕ್ಸಸ್ನ ಸಂಕೇತವಾಗಿ ಕಾಣ್ತಾ ಇರೋದು. ನಿಮಗೆ ಎಂಥ ಸಿಂಪಲ್ ಮನೆ ಅಥವಾ ಬದುಕಿ ಬಾಳಿರ್ತಕ್ಕಂಥ ಕುಟುಂಬ ಎಂಥದ್ದು ಅನ್ನೋದು ನೀವು ಗಮನಿಸ್ತಾ ಇರ್ಬೋದು. ಆದರೆ ಇವತ್ತು ಒಂದೇ ಸೀಸನಲ್ಲಿ ಒಟ್ಟು 5 ಪ್ರಮುಖ ಪ್ರಶಸ್ತಿಗಳನ್ನು ಬಾಚಿಕೊಂಡಿರೋದು. ರಾಜಸ್ಥಾನ ರಾಯಲ್ಸ್ ತಂಡದ ಪರ ಆಡಿ ಸ್ಫೋಟಕ ಬ್ಯಾಟಿಂಗ್ ಮುಖಾಂತರವಾಗಿ ಇಡೀ ಜಗತ್ತನ್ನೇ ಬೆರಗುಗೊಳಿಸ್ತಾ ಇರ್ತಕ್ಕಂಥ ವೈಭವ್ ಒಂದೇ ಸೀಸನಲ್ಲಿ 5 ಪ್ರಮುಖವಾದಂಥ ಪ್ರಶಸ್ತಿ. ಆರೆಂಜ್ ಕ್ಯಾಪ್ ನಿಮಗೆ 16 ಪಂದ್ಯಗಳಲ್ಲಿ 776 ರನ್ಸ್ ಹಿಡಿಸಿ ಪ್ರತಿಷ್ಠಿತ ಆರೆಂಜ್ ಕ್ಯಾಪ್ ಗೆದ್ದು 10 ಲಕ್ಷ ಪಡೆದುಕೊಂಡ್ರು. MVP ಪ್ರಶಸ್ತಿ ಕೂಡ ಇವ್ರ ಖಾತೆಗೆ ಹೋಗಿರೋದು. ಅಂದರೆ ಸೀಸನ್ ಪೂರ್ತಿ ಸ್ಥಿರ ಪ್ರದರ್ಶನ ನೀಡಿದಂಥ ವೈಭವ್ 436 MVP ಅಂಕಗಳೊಂದಿಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಹೊರಹೊಮ್ತಾರೆ, 15 ಲಕ್ಷ. ಇನ್ನು ಬ್ಯಾಟಿಂಗ್ ಬೌಲರ್ಗಳಿಗಂತೂ ಈತ ದುಸ್ವಪ್ನವಾಗಿ ಆಡಿದ್ದಾರೆ ತಮ್ಮ ಬ್ಯಾಟಿಂಗ್ ಮುಖಾಂತರವಾಗಿ. ಸಿಕ್ಸರ್ಗಳ ಸುರಿಮಳೆ. ಈ ಸೀಸನ್ನಲ್ಲಿ ಅವ್ರ ಸ್ಟ್ರೈಕ್ ರೇಟ್ 237. ಹಾಗಾಗಿ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಸಿಕ್ತವ್ರಿಗೆ. ಉದಯೋನ್ಮುಖ ಆಟಗಾರ ಪ್ರಶಸ್ತಿ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ 10 ಲಕ್ಷ. ಕ್ರಿಸ್ ಗೇಲ್ ದಾಖಲೆಯನ್ನೇ ಮುರಿದಿದ್ದಕ್ಕೆ ಸೂಪರ್ ಸಿಕ್ಸರ್ ಆಫ್ ದಿ ಸೀಸನ್ ಅದು ಕೂಡ ಇವರಿಗೆ ಬಾಚಿಕೊಂಡ್ರು. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ 15 ಲಕ್ಷ, ಆರೆಂಜ್ ಕ್ಯಾಪ್ 10 ಲಕ್ಷ, ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ 10 ಲಕ್ಷ. ಟಾಟಾ ಸಿಯರ ಕಾರ್ ಕೂಡ ಸೂಪರ್ ಸಿಕ್ಸಸ್ ಆಫ್ ದಿ ಸೀಸನ್ 72 ಸಿಕ್ಸರ್ 10 ಲಕ್ಷ, ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ 10 ಲಕ್ಷ. ನಿಮಗೆ ಅವ್ರ ಬೇಸಿಕ್ ಕಾಂಟ್ರಾಕ್ಟು ಟೋಟಲ್ 1.1 ಕೋಟಿ ರೂಪಾಯಿ. IPLನ ಆಡೋ ಪ್ರತಿ ಪಂದ್ಯಕ್ಕೂ ಆಟಗಾರರಿಗೆ 7.5 ಲಕ್ಷ ರೂಪಾಯಿ ಸಿಗುತ್ತೆ ಮ್ಯಾಚ್ ಫೀಸ್ ಅಂತ ಹೇಳಿ. ಈ ಸೀಸನಲ್ಲಿ ವೈಭವ್ ರಾಜಸ್ಥಾನ ರಾಯಲ್ಸ್ ಪರ 16 ಪಂದ್ಯಗಳನ್ನು ಆಡಿದ್ದಾರೆ. ಇದರಿಂದಲೇ ಈತನಿಗೆ 1.20 ಕೋಟಿ ರೂಪಾಯಿ ಸಿಕ್ಕಿದೆ. ಇನ್ನು ಕಾಂಟ್ರಾಕ್ಟ್ ಮೊತ್ತ 1.1 ಕೋಟಿ. ಇನ್ನು ಮ್ಯಾಚ್ ಫೀಸು 1.20 ಕೋಟಿ ಸೇರಿದ್ರೆ ವೈಭವ್ನ ಆದಾಯ 2.30 ಕೋಟಿ ದಾಟುತ್ತೆ. ಇದರ ಜೊತೆಗೆ ಫೈನಲ್ ವೇದಿಕೆಯಲ್ಲೇ ಸಿಕ್ಕ 55 ಲಕ್ಷ ರೂಪಾಯಿ ನಗದು ಬಹುಮಾನ. ಅಷ್ಟೇ ಅಲ್ಲ, ನಿಮಗೆ ಲೀಗ್ ಮ್ಯಾಚಸ್ಗಳಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್,
ಎಲೆಕ್ಟ್ರಿಕ್ ಸ್ಟ್ರೈಕರ್ ಆಫ್ ದಿ ಮ್ಯಾಚ್, ಮೋಸ್ಟ್ ಸಿಕ್ಸಸ್ ಆಫ್ ದಿ ಮ್ಯಾಚ್ ಅಂತ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಪ್ರತಿ ಬಾರಿಯೂ ತಲಾ 1 ಲಕ್ಷ ರೂಪಾಯಿ ಈತನೇ ಗಳಿಸ್ಬಿಟ್ಟಿದ್ದಾನೆ. ಒಟ್ಟಿನಲ್ಲಿ ತನ್ನ ವೃತ್ತಿ ಜೀವನದ ಮೊದಲ ಸಂಪೂರ್ಣ IPL ಸೀಸನ್ನಲ್ಲೇ ವೈಭವ್ ಪ್ರದರ್ಶನದಲ್ಲಿ ಮಾತ್ರವಲ್ಲದೆ ಸಂಪಾದನೆಯಲ್ಲೂ ಕೂಡ ದೊಡ್ಡ ಮಟ್ಟದ ಸಾಧನೆ ಮಾಡಿರೋದು. ವೈಭವ್ ಸೂರ್ಯವಂಶಿ ಅಲ್ಲ, ಇವನು ಸುನಾಮಿ ಸೂರ್ಯವಂಶಿ. ಇಡೀ ಕ್ರಿಕೆಟ್ ಲೋಕ ಈ ಚಿಕ್ಕ ಹುಡುಗನ ಮುಂದೆ ಮಂಡಿಯೂರು ಬಿಟ್ಟಿದೆ. ಮೈದಾನಕ್ಕೆ ಇಳಿದ ಅಂದುಬಿಟ್ರೆ ಈ ಬಾಲಕ ಬೇಟೆ ಆಡುವ ಹುಲಿ ಥರನೇ ಆಟ ಆಡೋದು. ಸ್ಫೋಟಕ ಬ್ಯಾಟಿಂಗಿಗೆ ಇಡೀ ಜಗತ್ತು ಫಿದಾ ಆಗಿರೋದು. ಈತನ ಪರಾಕ್ರಮ ಎಂಥದ್ದು ಅನ್ನೋದು ಕ್ರಿಕೆಟ್ ಲೋಕವೇ ಬೆರಗುಗಣ್ಣಿಂದ ನೋಡ್ತಾ ಇದೆ, ಬಾಯಲ್ಲಿ ಬೆಳ್ಳಿಟ್ಕೊಳ್ತಾ ಇದೆ. ಸಚಿನ್ ತೆಂಡೂಲ್ಕರ್ ಕೂಡ ವೈಭವ್ ಸೂರ್ಯವಂಶಿ ನಿಜವಾಗಿಯೂ ಕೂಡ ಸ್ಪೆಷಲ್ ಟ್ಯಾಲೆಂಟ್ ಅಂತ ಹೇಳಿದ್ದಾರೆ. ನಾನು ಅನೇಕ ಬಾರಿ ಆತನ ಆಟ ನೋಡಿದ್ದೇನೆ. ಅದ್ಭುತವಾದಂಥ ಆಟಗಾರ, ವಿಶೇಷವಾದಂಥ ವ್ಯಕ್ತಿ, ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸೆಲೆಕ್ಟ್ ಆಗೋದು ಪಕ್ಕಾ ಅಂತ ಹೇಳಿದ್ದಾರೆ. ಜೊತೆಗೆ ಯುವ ಆಟಗಾರ ಟೆಸ್ಟ್ ಕ್ರಿಕೆಟ್ ಕೂಡ ಆಡಬೇಕು, ಆದರೆ ಆಡಲಿ ಅಂತ ಒತ್ತಾಯ ಮಾಡಬೇಡಿ, ಸೂರ್ಯವಂಶನ ಪ್ರೆಸರ್ಗೆ ತಳ್ಳಬೇಡಿ. ನಾನು ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡೋದನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದೀನಿ, ಆದರೆ ಒತ್ತಡ ಇರಬಾರ್ದು. ಖಂಡಿತವಾಗಿಯೂ ಟೆಸ್ಟ್ ಮಾದರಿಗೆ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಇನ್ನೂ ಕೂಡ ಅವರು. ಆ ಥರದಲ್ಲಿ ಪ್ರಯತ್ನ ಮಾಡಲಿ. ಆತ ಎಲ್ಲ ಸವಾಲುಗಳನ್ನು ಮೀರಿ ಸಕ್ಸಸ್ ಆಗ್ತಾನೆ, ಅದನ್ನು ಕಲ್ತ್ಕೊಂಡಿದ್ದಾನೆ, ಓಕೆ ಒಪ್ಕೊಳ್ತೀನಿ ನಾನು. ಆದರೆ ಆಟ ಆಡು ಅಂತ ಹೇಳಿ ಒತ್ತಾಯ ಮಾಡೋದು ಸರಿಯಲ್ಲ. ಅದು ಅವನು ಇನ್ನೊಂದು ಸ್ವಲ್ಪ ಮಾನಸಿಕ ಹೊರೆಗೂ ಕೂಡ ತಳ್ಳಿಬಿಡ್ಬೋದು ಅಂತಲೂ ಕೂಡ ಹೇಳಿರೋದು. ಕೊನೆಯದಾಗಿ ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಬಿಹಾರದ ಹುಡುಗ ಯಾವ ರೀತಿಯ ಕನ್ಸಿಸ್ಟೆನ್ಸಿ, ಊಟದ ವಿಚಾರಾಗಿ ಯಾವ ರೀತಿಯಾಗಿ ಕಟ್ನಿಟ್ಟಾಗಿದ್ದಾನೆ ಅನ್ನೋದು ಗೊತ್ತಿದೆ. ಈಗ ಸದ್ಯ ಆತನ ಇನ್ಸ್ಟಾಗ್ರಾಮ್ ತುಂಬ ಕುತೂಹಲವನ್ನು ಕೇಳಿಸಿರೋದು. ಈ ಹುಡುಗ 335 ಜನರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ, ವೈಭವ್ ಸೂರ್ಯವಂಶಿ. ಆದರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದೇ ಒಂದು ಹುಡುಗಿ ಅಥವಾ ಮಹಿಳೆ ಯಾರನ್ನೂ ಕೂಡ ಫಾಲೋ ಮಾಡ್ತಾ ಇಲ್ಲ ಅನ್ನೋದು. ಈಗ ಎಲ್ಲರೂ ಕೂಡ ನಿಮಗೆ ಅನೇಕರು ಇನ್ನು ಮುಂದೆ ಆತನಿಗೆ ಕಾಂಟ್ರವರ್ಸಿಸ್ಗಳು ಬರ್ತವೆ. ವೈಭವ್ ಸೂರ್ಯವಂಶಿ ಯಾರ ಜೊತೆ ಮಾತನಾಡ್ತಾನೆ, ಒಂದು ಲೈಕ್ಸ್ ಬಂದರೂ ಕೂಡ ವೈಭವ್ ಸೂರ್ಯವಂಶಿ ಲವ್ವರ್ ಅನ್ನೋ ರೀತಿಯಾಗಿ ಒಂದಿಷ್ಟು ಚರ್ಚೆಗಳಂತೂ, ಗಾಸಿಪ್ಗಳು ಯಾವಾಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರುತ್ತೆ. ಆದರೆ ಆತ ತನ್ನ ಸೋಷಿಯಲ್ ಮೀಡಿಯಾವನ್ನು ಯಾವ ಮಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಆದರೆ ಈ ರೀತಿಯಾದಂಥ ಒಂದು ಸ್ವಾರಸ್ಯಕರ ವಿಷಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಇದು ವೈಭವ್ ಸೂರ್ಯವಂಶಿ ಅವರ ಒಂದಿಷ್ಟು ಇನ್ಫಾರ್ಮೇಷನ್ ಅಂತ ನಾನು ಭಾವಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರ್ಮಡಿ. ಧನ್ಯವಾದ.